ಒಂದೊಂದೇ ಕಹಾನಿಗಳು ಈಗ ಹೊರಗಡೆ ಬರ್ತಾ ಇದೆ. ಆ ಕಹಾನಿಯಲ್ಲಿ ಒಂದು ಲವ್ ಕಹಾನಿ ಕೂಡ ಇದೆ. ದಟ್ಟ ಕಾಡಲ್ಲೂ ಕೂಡ ನಕ್ಸಲ್ ಜೋಡಿಗಳ ಲವ್ ಸ್ಟೋರಿ ಈಗ ರಿವೀಲ್ ಆಗಿದೆ. ಸರೆಂಡರ್ ಆದ ನಕ್ಸಲೀಯರ ಪ್ರೇಮ ಕಥೆಗಳು ಓಪನ್ ಆಗ್ತಾ ಇದ್ದು, ಕಾಡಿನೊಳಗೆಯೇ ಮದುವೆ ಆಗಿರುವಂತಹ ಫೋಟೋಗಳು ಲಭ್ಯವಾಗ್ತಾ ಇದೆ. ಕಾಡಿನಲ್ಲಿ ಮದುವೆ ಆದಂತಹ BJ ಕೃಷ್ಣಮೂರ್ತಿ ಹಾಗೂ ಸಾವಿತ್ರಿ, ಸುರೇಶ್ ಹಾಗೂ ವನಜಾಕ್ಷಿ, ಜಯಣ್ಣ ಹಾಗೂ ಸುಂದರಿ. ಪೊಲೀಸ್ ತನಿಖೆಯಿಂದ ನಕ್ಸಲ್ ಲವ್ ಸ್ಟೋರಿ ರಿವೀಲ್ ಆಗಿದೆ. ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ 2 ದಶಕದ ಲವ್ ಕಹಾನಿ ಇತ್ತು. ಆ ಲವ್ ಕಹಾನಿಯಲ್ಲಿ ಮದುವೆ ಆದಂಥವರು ಸುರೇಶ್ ಹಾಗೂ ವನಜಾಕ್ಷಿ, ಜಯಣ್ಣ ಹಾಗೂ ಸುಂದರಿ, ಕೃಷ್ಣಮೂರ್ತಿ ಹಾಗೂ ಸಾವಿತ್ರಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಚಿಕ್ಕಮಗಳೂರು ಪ್ರತಿನಿಧಿ ಚೇತನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, ಒಂದೊಂದೇ ಕಹಾನಿಗಳೀಗ ಹೊರಗಡೆ ರಿವೀಲ್ ಆಗ್ತಾ ಇದೆ. ಈ ಲವ್ ಸ್ಟೋರಿ ಕೂಡ ಒಂದು ಮಾಹಿತಿ ಕೊಡೋದಾದ್ರೆ. ನಾಗೇಂದ್ರ ಬಾಬು, ಒಂದೆಡೆ 2 ದಶಕಗಳ ಒಂದು ನಕ್ಸಲ್ ಹೋರಾಟ ಇದು ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ 3 ಜಿಲ್ಲೆಗಳಲ್ಲಿ ನಕ್ಸಲ್ ಹೋರಾಟ ಕೂಡ ನಡೆದಿತ್ತು. ಅಂದ್ರೆ ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಭಾಗದ ಬೆಳ್ತಂಗಡಿ. ಇಲ್ಲಿ ಸುಮಾರು ಈ ಭಾಗದ ಒಂದು ನಕ್ಸಲ್ ಚಟುವಟಿಕೆಯಲ್ಲಿ ಭಾಗಿಯಾದಂತವರು ಸಾಕಷ್ಟು ಜನ ಇದ್ದಾರೆ. ಮಲ್ನಾಡು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ಹೋರಾಟದ ಹೆಸರಿನಲ್ಲಿ ಸಾಕಷ್ಟು ಜನರು ಕೂಡ ನಕ್ಸಲ್ ಹೋರಾಟದಲ್ಲಿ ಭಾಗಿಯಾಗಿದ್ರು. ಅದರಲ್ಲಿ BG ಕೃಷ್ಣಮೂರ್ತಿ ಇರ್ಬೋದು, ಸಾವಿತ್ರಿ ಇರ್ಬೋದು, ಸುರೇಶ್, ವನಜಾಕ್ಷಿ, ಜಯಣ್ಣ ರಾಯಚೂರು ಮೂಲದವರು ಆದ್ರು ಅಲ್ಲಿಂದ ಬಂದು ಇಲ್ಲಿ ಸೇರಿದ್ರು. ಉಳಿದಂತೆ ಸುಂದರಿ ಇರ್ಬೋದು, ಇವರೆಲ್ಲರೂ ಕೂಡ ಒಂದು ನಕ್ಸಲ್ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ರು. ಈಗ ಈ ಹಿಂದೆ ಕೆಲವರು ಶರಣಾಗತಿಯಾದ್ರಲ್ಲಿ ಶಿವು ಮತ್ತೆ ಕನ್ಯಾಕುಮಾರಿ ಈಗ ಸದ್ಯಕ್ಕೆ ಕೇರಳ ಜೈಲಲ್ಲಿದ್ದಾರೆ. ಅವರು ಕೂಡ ಅಲ್ಲಿ ಒಂದು ಪ್ರೇಮ್ ಕಹಾನಿ ಮೂಲಕ ಮದುವೆ ಆದ್ರು ಅನ್ನೋಂಥ ಮಾಹಿತಿ ಇದೆ. ಆದ್ರೆ ಯಾವುದೇ ರೀತಿ ಫೋಟೋಗಳು ಕೂಡ ಲಭ್ಯ ಆಗಿಲ್ಲ. ಈಗ ಒಂದು 6 ಮಂದಿ ನಕ್ಸಲರು ಶರಣಾಗತಿ ಆದ ನಂತರ ಒಂದು ಫೋಟೋ ವೈರಲ್ ಆಗಿದೆ. ಅದು ಜಯಣ್ಣ ಮತ್ತೆ ಸುಂದರಿಯ ವಿವಾಹವಾಗಿರುವಂಥದ್ದು. ಆ ಮದುವೆ ಯಾವ ರೀತಿ ನಡೆದಿದೆ ಅಂದ್ರೆ ಕ್ರಾಂತಿ ಗೀತೆಗಳನ್ನ ಹಾಡೋ ಮೂಲಕ ಮದುವೆ ನಡೆದಿದೆ ಅನ್ನುವಂಥ ಮಾಹಿತಿ ಇದೆ. ಮತ್ತೆ ಆ ಮದುವೆ ಆಗೋ ಸಂದರ್ಭದಲ್ಲಿ ಯಾವುದೇ ಮಂತ್ರಘೋಷಗಳಿಲ್ಲ. ಅವರ ಬಳಿ ಇದ್ದದ್ದಂತೂ ಒಂದು ಹೂವಿನ ಹಾರ ಮತ್ತೆ ಹೆಗಲ ಮೇಲೆ ಗನ್ನನ್ನ ಹಿಡ್ಕೊಂಡು ಅವರು ಒಂದು ಮದುವೆ ಆಗಿರುವಂಥದ್ದು. ಈ ಸಾಲಲ್ಲಿ ಈಗ ಹೆಸರುಗಳು ಕೇಳಿ ಬರ್ತದ್ದು BG ಕೃಷ್ಣಮೂರ್ತಿ ಮತ್ತೆ ಸಾವಿತ್ರಿ ಮದುವೆ ಆಗಿದ್ದಾರೆ ಅನ್ನುವಂಥದ್ದು, ಸುರೇಶ್ ಮತ್ತೆ ವನಜಾಕ್ಷಿ ಮದುವೆ ಆಗಿದ್ದಾರೆ ಅನ್ನೋಂಥದ್ದು ಈಗ ಸದ್ಯಕ್ಕೆ ಮಾಹಿತಿ ಇದೆ. ಒಂದು ನಕ್ಸಲ್ ಹೋರಾಟದಲ್ಲಿ ಕಾಡಿನಲ್ಲಿದ್ದ ಸಂದರ್ಭದಲ್ಲಿ ಅಲ್ಲೇ ಒಂದು ಪ್ರೇಮ್ ಕಹಾನಿ ನಡೆದಿದೆ ಅನ್ನುವಂಥ ಮಾಹಿತಿ ಈಗ ಈ 6 ಮಂದಿ ನಕ್ಸಲರು ಏನು ಶರಣಾಗಿದ್ದಾರೆ ಅವರ ತನಿಖೆಯನ್ನ ANF ನೇತೃತ್ವದಲ್ಲಿ ಮತ್ತೆ ಕೊಪ್ಪ DYSP ಇರ್ಬೋದು, ನಮ್ಮ DR ಇನ್ಸ್ಪೆಕ್ಟರ್ ಇರ್ಬೋದು, ಇವರೆಲ್ಲರೂ ಕೂಡ ಬೆಂಗಳೂರಿನಲ್ಲಿ ಮಾಡ್ತಿದ್ದಾರೆ. ಒಂದೊಂದೇ ಮಾಹಿತಿಗಳು ಕೂಡ ಈಗ ಹೊರ ಬರ್ತಾ ಇದೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಚೇತನ್. ಒಂದೊಂದೇ ಕಹಾನಿಗಳು ಈಗ ಹೊರಗಡೆ ಬರ್ತಾ ಇದೆ. ಆ ಕಹಾನಿಯಲ್ಲಿ ಒಂದು ಲವ್ ಕಹಾನಿ ಕೂಡ ಇದೆ. ದಟ್ಟ ಕಾಡಲ್ಲೂ ಕೂಡ ನಕ್ಸಲ್ ಜೋಡಿಗಳ ಲವ್ ಸ್ಟೋರಿ ಈಗ ರಿವೀಲ್ ಆಗಿದೆ. ಸರೆಂಡರ್ ಆದ ನಕ್ಸಲೀಯರ ಪ್ರೇಮ ಕಥೆಗಳು ಓಪನ್ ಆಗ್ತಾ ಇದ್ದು, ಕಾಡಿನೊಳಗೆಯೇ ಮದುವೆ ಆಗಿರುವಂತಹ ಫೋಟೋಗಳು ಲಭ್ಯವಾಗ್ತಾ ಇದೆ. ಕಾಡಿನಲ್ಲಿ ಮದುವೆ ಆದಂತಹ BJ ಕೃಷ್ಣಮೂರ್ತಿ ಹಾಗೂ ಸಾವಿತ್ರಿ, ಸುರೇಶ್ ಹಾಗೂ ವನಜಾಕ್ಷಿ, ಜಯಣ್ಣ ಹಾಗೂ ಸುಂದರಿ. ಪೊಲೀಸ್ ತನಿಖೆಯಿಂದ ನಕ್ಸಲ್ ಲವ್ ಸ್ಟೋರಿ ರಿವೀಲ್ ಆಗಿದೆ. ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ 2 ದಶಕದ ಲವ್ ಕಹಾನಿ ಇತ್ತು. ಆ ಲವ್ ಕಹಾನಿಯಲ್ಲಿ ಮದುವೆ ಆದಂಥವರು ಸುರೇಶ್ ಹಾಗೂ ವನಜಾಕ್ಷಿ, ಜಯಣ್ಣ ಹಾಗೂ ಸುಂದರಿ, ಕೃಷ್ಣಮೂರ್ತಿ ಹಾಗೂ ಸಾವಿತ್ರಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಚಿಕ್ಕಮಗಳೂರು ಪ್ರತಿನಿಧಿ ಚೇತನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, ಒಂದೊಂದೇ ಕಹಾನಿಗಳೀಗ ಹೊರಗಡೆ ರಿವೀಲ್ ಆಗ್ತಾ ಇದೆ. ಈ ಲವ್ ಸ್ಟೋರಿ ಕೂಡ ಒಂದು ಮಾಹಿತಿ ಕೊಡೋದಾದ್ರೆ. ನಾಗೇಂದ್ರ ಬಾಬು, ಒಂದೆಡೆ 2 ದಶಕಗಳ ಒಂದು ನಕ್ಸಲ್ ಹೋರಾಟ ಇದು ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ 3 ಜಿಲ್ಲೆಗಳಲ್ಲಿ ನಕ್ಸಲ್ ಹೋರಾಟ ಕೂಡ ನಡೆದಿತ್ತು. ಅಂದ್ರೆ ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಭಾಗದ ಬೆಳ್ತಂಗಡಿ. ಇಲ್ಲಿ ಸುಮಾರು ಈ ಭಾಗದ ಒಂದು ನಕ್ಸಲ್ ಚಟುವಟಿಕೆಯಲ್ಲಿ ಭಾಗಿಯಾದಂತವರು ಸಾಕಷ್ಟು ಜನ ಇದ್ದಾರೆ. ಮಲ್ನಾಡು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ಹೋರಾಟದ ಹೆಸರಿನಲ್ಲಿ ಸಾಕಷ್ಟು ಜನರು ಕೂಡ ನಕ್ಸಲ್ ಹೋರಾಟದಲ್ಲಿ ಭಾಗಿಯಾಗಿದ್ರು. ಅದರಲ್ಲಿ BG ಕೃಷ್ಣಮೂರ್ತಿ ಇರ್ಬೋದು, ಸಾವಿತ್ರಿ ಇರ್ಬೋದು, ಸುರೇಶ್, ವನಜಾಕ್ಷಿ, ಜಯಣ್ಣ ರಾಯಚೂರು ಮೂಲದವರು ಆದ್ರು ಅಲ್ಲಿಂದ ಬಂದು ಇಲ್ಲಿ ಸೇರಿದ್ರು. ಉಳಿದಂತೆ ಸುಂದರಿ ಇರ್ಬೋದು, ಇವರೆಲ್ಲರೂ ಕೂಡ ಒಂದು ನಕ್ಸಲ್ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ರು. ಈಗ ಈ ಹಿಂದೆ ಕೆಲವರು ಶರಣಾಗತಿಯಾದ್ರಲ್ಲಿ ಶಿವು ಮತ್ತೆ ಕನ್ಯಾಕುಮಾರಿ ಈಗ ಸದ್ಯಕ್ಕೆ ಕೇರಳ ಜೈಲಲ್ಲಿದ್ದಾರೆ. ಅವರು ಕೂಡ ಅಲ್ಲಿ ಒಂದು ಪ್ರೇಮ್ ಕಹಾನಿ ಮೂಲಕ ಮದುವೆ ಆದ್ರು ಅನ್ನೋಂಥ ಮಾಹಿತಿ ಇದೆ. ಆದ್ರೆ ಯಾವುದೇ ರೀತಿ ಫೋಟೋಗಳು ಕೂಡ ಲಭ್ಯ ಆಗಿಲ್ಲ. ಈಗ ಒಂದು 6 ಮಂದಿ ನಕ್ಸಲರು ಶರಣಾಗತಿ ಆದ ನಂತರ ಒಂದು ಫೋಟೋ ವೈರಲ್ ಆಗಿದೆ. ಅದು ಜಯಣ್ಣ ಮತ್ತೆ ಸುಂದರಿಯ ವಿವಾಹವಾಗಿರುವಂಥದ್ದು.
ಆ ಮದುವೆ ಯಾವ ರೀತಿ ನಡೆದಿದೆ ಅಂದ್ರೆ ಕ್ರಾಂತಿ ಗೀತೆಗಳನ್ನ ಹಾಡೋ ಮೂಲಕ ಮದುವೆ ನಡೆದಿದೆ ಅನ್ನುವಂಥ ಮಾಹಿತಿ ಇದೆ. ಮತ್ತೆ ಆ ಮದುವೆ ಆಗೋ ಸಂದರ್ಭದಲ್ಲಿ ಯಾವುದೇ ಮಂತ್ರಘೋಷಗಳಿಲ್ಲ. ಅವರ ಬಳಿ ಇದ್ದದ್ದಂತೂ ಒಂದು ಹೂವಿನ ಹಾರ ಮತ್ತೆ ಹೆಗಲ ಮೇಲೆ ಗನ್ನನ್ನ ಹಿಡ್ಕೊಂಡು ಅವರು ಒಂದು ಮದುವೆ ಆಗಿರುವಂಥದ್ದು. ಈ ಸಾಲಲ್ಲಿ ಈಗ ಹೆಸರುಗಳು ಕೇಳಿಬರ್ತದ್ದು BG ಕೃಷ್ಣಮೂರ್ತಿ ಮತ್ತೆ ಸಾವಿತ್ರಿ ಮದುವೆ ಆಗಿದ್ದಾರೆ ಅನ್ನುವಂಥದ್ದು, ಸುರೇಶ್ ಮತ್ತೆ ವನಜಾಕ್ಷಿ ಮದುವೆ ಆಗಿದ್ದಾರೆ ಅನ್ನೋಂಥದ್ದು ಈಗ ಸದ್ಯಕ್ಕೆ ಮಾಹಿತಿ ಇದೆ. ಒಂದು ನಕ್ಸಲ್ ಹೋರಾಟದಲ್ಲಿ ಕಾಡಿನಲ್ಲಿದ್ದ ಸಂದರ್ಭದಲ್ಲಿ ಅಲ್ಲೇ ಒಂದು ಪ್ರೇಮ್ ಕಹಾನಿ ನಡೆದಿದೆ ಅನ್ನುವಂಥ ಮಾಹಿತಿ ಈಗ ಈ 6 ಮಂದಿ ನಕ್ಸಲರು ಏನು ಶರಣಾಗಿದ್ದಾರೆ ಅವರ ತನಿಖೆಯನ್ನ ANF ನೇತೃತ್ವದಲ್ಲಿ ಮತ್ತೆ ಕೊಪ್ಪ DYSP ಇರ್ಬೋದು, ನಮ್ಮ DR ಇನ್ಸ್ಪೆಕ್ಟರ್ ಇರ್ಬೋದು, ಇವರೆಲ್ಲರೂ ಕೂಡ ಬೆಂಗಳೂರಿನಲ್ಲಿ ಮಾಡ್ತಿದ್ದಾರೆ. ಒಂದೊಂದೇ ಮಾಹಿತಿಗಳು ಕೂಡ ಈಗ ಹೊರ ಬರ್ತಾ ಇದೆ ನಾಗೇಂದ್ರ ಬಾಬು. ಒಂದೊಂದೇ ಕಹಾನಿಗಳು ಈಗ ಹೊರಗಡೆ ಬರ್ತಾ ಇದೆ. ಆ ಕಹಾನಿಯಲ್ಲಿ ಒಂದು ಲವ್ ಕಹಾನಿ ಕೂಡ ಇದೆ. ದಟ್ಟ ಕಾಡಲ್ಲೂ ಕೂಡ ನಕ್ಸಲ್ ಜೋಡಿಗಳ ಲವ್ ಸ್ಟೋರಿ ಈಗ ರಿವೀಲ್ ಆಗಿದೆ. ಸರೆಂಡರ್ ಆದ ನಕ್ಸಲೀಯರ ಪ್ರೇಮ ಕಥೆಗಳು ಓಪನ್ ಆಗ್ತಾ ಇದ್ದು, ಕಾಡಿನೊಳಗೆಯೇ ಮದುವೆ ಆಗಿರುವಂತಹ ಫೋಟೋಗಳು ಲಭ್ಯವಾಗ್ತಾ ಇದೆ. ಕಾಡಿನಲ್ಲಿ ಮದುವೆ ಆದಂತಹ BJ ಕೃಷ್ಣಮೂರ್ತಿ ಹಾಗೂ ಸಾವಿತ್ರಿ, ಸುರೇಶ್ ಹಾಗೂ ವನಜಾಕ್ಷಿ, ಜಯಣ್ಣ ಹಾಗೂ ಸುಂದರಿ. ಪೊಲೀಸ್ ತನಿಖೆಯಿಂದ ನಕ್ಸಲ್ ಲವ್ ಸ್ಟೋರಿ ರಿವೀಲ್ ಆಗಿದೆ. ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ 2 ದಶಕದ ಲವ್ ಕಹಾನಿ ಇತ್ತು. ಆ ಲವ್ ಕಹಾನಿಯಲ್ಲಿ ಮದುವೆ ಆದಂಥವರು ಸುರೇಶ್ ಹಾಗೂ ವನಜಾಕ್ಷಿ, ಜಯಣ್ಣ ಹಾಗೂ ಸುಂದರಿ, ಕೃಷ್ಣಮೂರ್ತಿ ಹಾಗೂ ಸಾವಿತ್ರಿ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಚಿಕ್ಕಮಗಳೂರು ಪ್ರತಿನಿಧಿ ಚೇತನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, ಒಂದೊಂದೇ ಕಹಾನಿಗಳೀಗ ಹೊರಗಡೆ ರಿವೀಲ್ ಆಗ್ತಾ ಇದೆ. ಈ ಲವ್ ಸ್ಟೋರಿ ಕೂಡ ಒಂದು ಮಾಹಿತಿ ಕೊಡೋದಾದ್ರೆ. ನಾಗೇಂದ್ರ ಬಾಬು, ಒಂದೆಡೆ 2 ದಶಕಗಳ ಒಂದು ನಕ್ಸಲ್ ಹೋರಾಟ ಇದು ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ 3 ಜಿಲ್ಲೆಗಳಲ್ಲಿ ನಕ್ಸಲ್ ಹೋರಾಟ ಕೂಡ ನಡೆದಿತ್ತು. ಅಂದ್ರೆ ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಭಾಗದ ಬೆಳ್ತಂಗಡಿ. ಇಲ್ಲಿ ಸುಮಾರು ಈ ಭಾಗದ ಒಂದು ನಕ್ಸಲ್ ಚಟುವಟಿಕೆಯಲ್ಲಿ ಭಾಗಿಯಾದಂಥವ್ರು ಸಾಕಷ್ಟು ಜನ ಇದ್ದಾರೆ. ಮಲೆನಾಡು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ಹೋರಾಟದ ಹೆಸರಿನಲ್ಲಿ ಸಾಕಷ್ಟು ಜನರು ಕೂಡ ನಕ್ಸಲ್ ಹೋರಾಟದಲ್ಲಿ ಭಾಗಿಯಾಗಿದ್ರು. ಅದರಲ್ಲಿ BG ಕೃಷ್ಣಮೂರ್ತಿ ಇರ್ಬೋದು, ಸಾವಿತ್ರಿ ಇರ್ಬೋದು, ಸುರೇಶ್, ವನಜಾಕ್ಷಿ, ಜಯಣ್ಣ ರಾಯಚೂರು ಮೂಲದವರು ಆದ್ರು ಅಲ್ಲಿಂದ ಬಂದು ಇಲ್ಲಿ ಸೇರಿದ್ರು. ಉಳಿದಂತೆ ಸುಂದರಿ ಇರ್ಬೋದು, ಇವರೆಲ್ಲರೂ ಕೂಡ ಒಂದು ನಕ್ಸಲ್ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ರು. ಈಗ ಈ ಹಿಂದೆ ಕೆಲವರು ಶರಣಾಗತಿಯಾದ್ರಲ್ಲಿ ಶಿವು ಮತ್ತೆ ಕನ್ಯಾಕುಮಾರಿ ಈಗ ಸದ್ಯಕ್ಕೆ ಕೇರಳ ಜೈಲಲ್ಲಿದ್ದಾರೆ. ಅವರು ಕೂಡ ಅಲ್ಲಿ ಒಂದು ಪ್ರೇಮ್ ಕಹಾನಿ ಮೂಲಕ ಮದುವೆ ಆದ್ರು ಅನ್ನೋಂಥ ಮಾಹಿತಿ ಇದೆ. ಆದ್ರೆ ಯಾವುದೇ ರೀತಿ ಫೋಟೋಗಳು ಕೂಡ ಲಭ್ಯ ಆಗಿಲ್ಲ. ಈಗ ಒಂದು 6 ಮಂದಿ ನಕ್ಸಲರು ಶರಣಾಗತಿ ಆದ ನಂತರ ಒಂದು ಫೋಟೋ ವೈರಲ್ ಆಗಿದೆ. ಅದು ಜಯಣ್ಣ ಮತ್ತೆ ಸುಂದರಿಯ ವಿವಾಹವಾಗಿರುವಂಥದ್ದು. ಆ ಮದುವೆ ಯಾವ ರೀತಿ ನಡೆದಿದೆ ಅಂದ್ರೆ ಕ್ರಾಂತಿ ಗೀತೆಗಳನ್ನ ಹಾಡೋ ಮೂಲಕ ಮದುವೆ ನಡೆದಿದೆ ಅನ್ನುವಂಥ ಮಾಹಿತಿ ಇದೆ. ಮತ್ತೆ ಆ ಮದುವೆ ಆಗೋ ಸಂದರ್ಭದಲ್ಲಿ ಯಾವುದೇ ಮಂತ್ರಘೋಷಗಳಿಲ್ಲ. ಅವರ ಬಳಿ ಇದ್ದದ್ದಂತೂ ಒಂದು ಹೂವಿನ ಹಾರ ಮತ್ತೆ ಹೆಗಲ ಮೇಲೆ ಗನ್ನನ್ನ ಹಿಡ್ಕೊಂಡು ಅವರು ಒಂದು ಮದುವೆ ಆಗಿರುವಂಥದ್ದು. ಈ ಸಾಲಲ್ಲಿ ಈಗ ಹೆಸರುಗಳು ಕೇಳಿಬರ್ತದ್ದು BG ಕೃಷ್ಣಮೂರ್ತಿ ಮತ್ತೆ ಸಾವಿತ್ರಿ ಮದುವೆ ಆಗಿದ್ದಾರೆ ಅನ್ನುವಂಥದ್ದು, ಸುರೇಶ್ ಮತ್ತೆ ವನಜಾಕ್ಷಿ ಮದುವೆ ಆಗಿದ್ದಾರೆ ಅನ್ನೋಂಥದ್ದು ಈಗ ಸದ್ಯಕ್ಕೆ ಮಾಹಿತಿ ಇದೆ. ಒಂದು ನಕ್ಸಲ್ ಹೋರಾಟದಲ್ಲಿ ಕಾಡಿನಲ್ಲಿದ್ದ ಸಂದರ್ಭದಲ್ಲಿ ಅಲ್ಲೇ ಒಂದು ಪ್ರೇಮ್ ಕಹಾನಿ ನಡೆದಿದೆ ಅನ್ನುವಂಥ ಮಾಹಿತಿ ಈಗ ಈ 6 ಮಂದಿ ನಕ್ಸಲರು ಏನು ಶರಣಾಗಿದ್ದಾರೆ ಅವರ ತನಿಖೆಯನ್ನ ANF ನೇತೃತ್ವದಲ್ಲಿ ಮತ್ತೆ ಕೊಪ್ಪ DYSP ಇರ್ಬೋದು, ನಮ್ಮ DR ಇನ್ಸ್ಪೆಕ್ಟರ್ ಇರ್ಬೋದು, ಇವರೆಲ್ಲರೂ ಕೂಡ ಬೆಂಗಳೂರಿನಲ್ಲಿ ಮಾಡ್ತಿದ್ದಾರೆ. ಒಂದೊಂದೇ ಮಾಹಿತಿಗಳು ಕೂಡ ಈಗ ಹೊರ ಬರ್ತಾ ಇದೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಚೇತನ್.